ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತು ಮಕರ ಸಂಕ್ರಾಂತಿ ಅದರ ಬಗ್ಗೆ ಮಹತ್ವವೇನು, ಅದು ಯಾವ ರೀತಿ ಆಚರಣೆ ಮಾಡಬೇಕು, ಯಾವ ಸಮಯದಲ್ಲಿ ಆಚರಣೆ ಮಾಡಬೇಕು, ಅದರ ಮಹತ್ವವೇನು, ಎಲ್ಲರೂ ಯಾವ ಥರ ಆಚರಣೆ ಮಾಡ್ತಾರೆ, ಅದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿ ಈ ವ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮುಂದೆ. ಮಕರ ಸಂಕ್ರಾಂತಿ ಅಂದರೆ ಏನು, ಅದು ಆ ಸಂಕ್ರಾಂತಿ ಹಬ್ಬಕ್ಕೆ ಅಧಿಪತಿ ಯಾರು, ಅದನ್ನು ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಧನುರಾಶಿಯಿಂದ ಮಕರ ರಾಶಿಗೆ ಸೂರ್ಯನ ಪಥ ಬದಲಾಯಿಸ್ತಾನೆ. ಮಕರ ರಾಶಿಗೆ ಅಧಿಪತಿ ಸೂರ್ಯ. ಅವನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಅದಕ್ಕೆ ನಾವು ಮಕರ ಸಂಕ್ರಾಂತಿ ಅಂತ ನಾವು ಇದಕ್ಕೆ ಆಚರಣೆ ಮಾಡ್ತೀವಿ. ಅದು ಯಾವ ಸಮಯದಲ್ಲಿ ಆಚರಣೆ ಮಾಡಬೇಕು, ಎಲ್ಲರೂ ಯಾವ ಥರ ಪೂಜೆ ಪುನಸ್ಕಾರ ಮಾಡಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಮ್ಮ ಕರ್ನಾಟಕದಲ್ಲಿ ಅಂದರೆ ಉತ್ತರಾಯಣ ದಕ್ಷಿಣಾಯಣ ಅಂತ ಎರಡು ಭಾಗಗಳಾಗಿ ವಿಂಗಡಿಸ ಮಾಡ್ತಾರೆ. ಉತ್ತರಾಯಣ ಅಂದರೆ 6 ತಿಂಗಳು, ದಕ್ಷಿಣಾಯಣ ಅಂದರೆ 6 ತಿಂಗಳು. ಉತ್ತರಾಯಣ ಅಂದರೆ ದೇವತೆಗಳಿಗೆ ಅದು ಹಗಲಿನ ದಿನ ಆಗಿರುತ್ತೆ. ದಕ್ಷಿಣಾಯನ ಅಂದರೆ ಅದು ದೇವತೆಗಳಿಗೆ ರಾತ್ರಿ ಸಮಯವಾಗಿರುತ್ತೆ. ಆದ ಕಾರಣ ಉತ್ತರಾಯಣ ದಕ್ಷಿಣಾಯಣ ಅಂತ ನಾವು ಇದನ್ನು 2 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಉತ್ತರಾಯಣದಲ್ಲಿ ಮೊದಲನೇದಾಗಿ ಬರುವಂಥ ಹಬ್ಬವೇ ಈ ಮಕರ ಸಂಕ್ರಾಂತಿ. ಈ ಹಬ್ಬದಲ್ಲಿ ಯಾವ ದೇವರನ್ನ ಪೂಜೆ ಮಾಡಬೇಕು, ಅದರ ಮಹತ್ವವೇನಂತ ನಾನು ನಿಮಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಇದಕ್ಕೆ ಮಕರ ಸಂಕ್ರಾಂತಿಗೆ ಅಧಿಪತಿ ಆಗಿರೋದು ಸೂರ್ಯ. ಫಸ್ಟು ನಾವು ಸೂರ್ಯನಿಗೆ ನಾವು ಪೂಜೆ ಮಾಡಬೇಕಾಗುತ್ತೆ. ಧನುರ್ ರಾಶಿಯಿಂದ ಮಕರ ರಾಶಿಗೆ ನಮ್ಮ ಸೂರ್ಯ ಪಥವನ್ನು ಬದಲಾಯಿಸೋದ್ರಿಂದ ಇದಕ್ಕೆ ಮಕರ ಸಂಕ್ರಾಂತಿ ಅಂತ ಕರೀತಾರೆ. ಎಲ್ಲರಿಗೂ ಸೂರ್ಯನೇ ಅಧಿಪತಿ ಆಗಿರೋದ್ರಿಂದ ಸೂರ್ಯದೇವನಿಗೆ ಏನು ಮಾಡ್ಬೋದು, ಪೂಜೆ ಮಾಡ್ಬೋದು, ಅರ್ಘ್ಯ ಕೊಡ್ಬೋದು. ಆ ಥರ ನಾವು ಸೂರ್ಯದೇವನಿಗೆ ನಮನವನ್ನು ಸಲ್ಲಿಸಬೇಕಾಗುತ್ತೆ. ಅದರ ನೆಕ್ಸ್ಟ್ ಬಂದುಬಿಟ್ರೆ ಇದು ರೈತರ ಹಬ್ಬ ಅಂತ, ಇನ್ನೊಂದು ಕಡೆ ಇದನ್ನು ರೈತರ ಹಬ್ಬ ಅಂತಲೂ ಕರೀತಾರೆ. ರೈತರ ಹಬ್ಬ ಅಂತ ಯಾಕೆ ಕರೀತಾರೆ ಅಂದರೆ, ರೈತರು ವರ್ಷ ಪೂರ್ತಿ ಬೆಳೆದಂಥ ಬೆಳೆಯನ್ನು ಇವತ್ತು ರಾಶಿ ಮಾಡ್ತಾರೆ, ಅಂದರೆ ಕಣ ಮಾಡ್ತಾರೆ. ಆ ಕಣದಲ್ಲಿ ಅವ್ರು ಬೆಳೆದಿರ್ತಕ್ಕಂಥ ಬೆಳೆ ಅವ್ರು ಯಾವ ಥರ ಬೆಳೆ ಆದರೂ ಬೆಳೆದಿರಲಿ, ರೈತರು ಕಬ್ಬು ಬೆಳೆದಿರಲಿ, ಅವರೆಕಾಳು ಕಡಲೆಕಾಳು, ಇವಾಗೆಲ್ಲ ಅವರೆಕಾಳು ಕಡಲೆಕಾಳು ಸೀಸನ್. ಈಗ ಹಣ್ಣು ಧಾನ್ಯ ಭತ್ತ ರಾಗಿ ಅವ್ರು ಯಾವುದೇ ಧಾನ್ಯಗಳನ್ನು ಬೆಳೆದಿದ್ರು ತಂದುಬಿಟ್ಟು ಆ ಕಣದಲ್ಲಿ ಹಾಕಿ ಆ ಕಣದ ರಾಶಿನ ಪೂಜೆ ಮಾಡ್ತಾರೆ. ಇದು ರೈತರಿಗೆ ದೊಡ್ಡ ಹಬ್ಬ. ಯಾಕಂದರೆ ಅವನು ವರ್ಷ ಪೂರ್ತಿ ಬೆಳೆದಿರ್ತಕ್ಕಂಥ ಬೆಳೆನ ಈ ಫಸಲಿಗೆ ಬಂದು ಅವರು ರಾಶಿ ದನಗನ ರಾಶಿನ ಹಾಕ್ಬಿಟ್ಟು ಅದಕ್ಕೆ ಪೂಜೆ ಮಾಡ್ತಾರೆ. ಇದು ರೈತರ ಹಬ್ಬ ಅಂತನೋದ್ರು ಸಮ್ ಪ್ಲೇಸಸಲ್ಲಿ ರೈತರ ಹಬ್ಬ ಅಂತಲೂ ಕರೀತಾರೆ. ಅವರು ಅದಕ್ಕೆಲ್ಲ ಪೂಜೆ, ಅದು ಅವರ ವರ್ಷದ ಊಟ ಆಗಿರುತ್ತೆ. ಆದ ಕಾರಣ ಅವರು ಅದಕ್ಕೆ ಅವರು ನಮನನ್ನು ಸಲ್ಲಿಸ್ತಾರೆ. ರಾಶಿ ಹಾಕ್ಬಿಟ್ಟು ಅವ್ರು ಬೆಳೆದಿರ್ತಕ್ಕಂಥ ಬೆಳೆನ ರಾಶಿ ಹಾಕಿಬಿಟ್ಟು ಅದಕ್ಕೆ ಹೂ ಮಿಡಿಸಿ ವಿಶೇಷವಾದ ಅಡುಗೆ ಮಾಡಿ ಅದಕ್ಕೆ ಪೂಜೆನ ಸಲ್ಲಿಸ್ತಾರೆ. ಅದಕ್ಕೆ ಇದು ಮಕರ ಸಂಕ್ರಾಂತಿ ರೈತರ ಹಬ್ಬ ಅಂತನೋದ್ರೂ ಕರೀತಾರೆ. ಆಮೇಲೆ ಬೆಳಗ್ಗೆ ಎಲ್ಲ ಹಬ್ಬದ ಅಡುಗೆ ಮಾಡಿ ಊಟ ಮಾಡಿ ಅವರು ಬೆಳೆದಿರ್ತಕ್ಕಂಥ ಬೆಳೆ ರಾಶಿ ಹಾಕಿ ಪೂಜೆ ಮಾಡಿ ಸಾಯಂಕಾಲ ಹಸು ಎತ್ತುಗಳಿಗೆಲ್ಲ ಚಿತ್ರ ಬಣ್ಣ ಬರೆದು ಅದನ್ನು ಅವರು ಎತ್ತುಗಳಿಗೆ ಏನೇನು ರಂಗೋಲಿ ಎಲ್ಲ ಬರೆದು ಅವ್ರಿಗೇನೇನು ಚಿತ್ತಾರಗಳನ್ನೆಲ್ಲ ಬರೆದು ಅವ್ರಿಗೇನು ಸಂಭ್ರಮ ಅನಿಸುತ್ತೋ ಆ ಥರ ಎಲ್ಲ ಚಿತ್ತಾರ ಬರೆದ್ಬಿಟ್ಟು ಸಂಜೆ ಹೊತ್ತು ಅದು ಬೆಂಕಿ ಎಲ್ಲ ಹಾಕಿಬಿಟ್ಟು ಅದನ್ನು ಎತ್ತು ಹಸುಗಳಿಂದ ಹಾರಿಸ್ತಾರೆ. ಅದು ಹಳ್ಳಿ ಕಡೆ ಈ ಥರ ಪ್ರೊಸೀಜರು ಇದೆ. ಸ್ವಲ್ಪ ಸೆಲೆಬ್ರೇಷನ್ ಮಾಡ್ತಾರೆ, ಈ ಥರ ಹಬ್ಬಗಳನ್ನ ಆಚರಣೆ ಮಾಡ್ತಾರೆ. ಬೆಳಗ್ಗೆ ಎಲ್ಲ ಹಬ್ಬದ ಊಟ ಮಾಡಿ ಸಂಜೆ ಅವ್ರ ಮನೇಲಿರತಕ್ಕಂಥ ಎತ್ತುಗಳಿಗೆ ಬಣ್ಣದ ಅಲಂಕಾರ ಮಾಡಿಬಿಟ್ಟು ಈ ಥರ ಕೆಂಡ ಹಾಯಿಸೋದು ಅಂತ ಹೇಳ್ತಾರೆ ಊರಲ್ಲೆಲ್ಲ. ಆ ಥರ ಹಬ್ಬನೂ ಆಚರಣೆ ಮಾಡ್ತಾರೆ. ಇದು ಒಂದು ರೈತರ ಹಬ್ಬ ಆಗಿರೋದ್ರಿಂದ ಇದು ರೈತರಿಗೆ ಸಂಬಂಧಪಟ್ಟ ಹಬ್ಬ. ಅವರು ಯಾವ ಥರ ವ್ಯಕ್ತಪಡಿಸ್ತಾರೆ ಇದು ರೈತರದ್ದು ಪರವಾಗಿ ಆಯಿತು. ಇನ್ನು ಅದು ಬಿಟ್ಟು ಇನ್ನು ಏನು ಹೇಳ್ಬೋದು ಮಕರ ಸಂಕ್ರಾಂತಿ ಬಗ್ಗೆ ಅಂತಂದರೆ, ಈ ಮಕರ ಸಂಕ್ರಾಂತಿ ಹಬ್ಬದ ದಿನ ಚಿಕ್ಕ ಮಕ್ಕಳಿಗೆ ಅಂದರೆ 10 ವರ್ಷದ ಒಳಗಿನ ಮಕ್ಕಳಿಗೆ ಎಳ್ಳು ಬೆಲ್ಲ ಬೀರೋದು ಅಂತ ಹೇಳ್ತಾರೆ. ಅಂದರೆ ಈ ಸಮಯದಲ್ಲಿ ಏನೇನು ಸಿಗುತ್ತೆ, ಎಳ್ಳು ಬೆಲ್ಲ ಕಬ್ಬು, ಒಂದು ಕಾಯಿನು, ಎಳ್ಳಚ್ಚು ಅಂತ ಹೇಳ್ತಾರೆ, ಆಮೇಲೆ ಬಾರೆಹಣ್ಣು ಅಂತ ಹೇಳ್ತಾರೆ, ಅದೆಲ್ಲ ಒಂದು ಬೌಲಲ್ಲಿ ಹಾಕ್ಬಿಟ್ಟು 10 ವರ್ಷದ ಮಕ್ಕಳು ಯಾರಿರ್ತಾರೆ ಅಂದರೆ ಹೆಣ್ಣು ಮಕ್ಕಳು
ಯಾರಿರ್ತಾರೋ ಅವ್ರನ್ನ ಸಂಜೆಯಲ್ಲಿ ಅವರಿಗೆ ಅಲಂಕಾರ ಮಾಡಿಬಿಟ್ಟು ಕೂರಿಸಿ ಹಾಲಲ್ಲಿ ಒಂದು ಮಣೆ ಹಾಕಿ ಅದ್ರ ಮೇಲೆ ಕೂರಿಸಿ ಈ ಏನೇನು ಹೇಳಿದ್ನಲ್ಲ ಎಳ್ಳು ಬೆಲ್ಲ ಅದನ್ನೆಲ್ಲ ಅವ್ರ ತಲೆಯಿಂದ ಎರಿತಾರೆ. ಅಂದರೆ ಅದೆಲ್ಲ ಅವ್ರ ತಲೆಯಿಂದ ಎರಿತಾರೆ. ಅದು ಇದರಲ್ಲಿ ಆಚರಣೆನೂ ಇದೆ. ಆ ಥರ 10 ವರ್ಷದ ಮಕ್ಕಳಿಗೆ ಆಚರಣೆನೂ ಮಾಡ್ತಾರೆ. ಆಮೇಲೆ ಎಳ್ಳು ಬೆಲ್ಲ ತಿನ್ನಬೇಕು ಅಂತ ಹೇಳ್ತಾರೆ. ಈ ಹಬ್ಬದಲ್ಲಿ ಎಳ್ಳು ಬೆಲ್ಲ ಅಂದರೆ ಎಳ್ಳು ಮತ್ತು ಬೆಲ್ಲ ಒಂದುಗೂಡಿದರೆ ಸುಖವಾಗಿ ಇರೋದು ಅಂತ ಅರ್ಥನೂ ಬರುತ್ತೆ. ಆಮೇಲೆ ಒಳ್ಳೆ ಮಾತಾಡಿ ಅಂತನಾದರೂ ಹೇಳ್ತಾರೆ. ಆಮೇಲೆ ಇದು ಸೂರ್ಯನ ಹಬ್ಬ ಆಗಿರೋದ್ರಿಂದ ಆದಷ್ಟು ನಾವು ದಾನ ಧರ್ಮಗಳನ್ನು ಜಾಸ್ತಿ ಮಾಡಬೇಕಾಗುತ್ತೆ. ನೀವು ದೊಡ್ಡದಲ್ಲಿ ದಾನ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ. ಎಳ್ಳು ನಾವು ಬೆಳೆದಿರ್ತಕ್ಕಂಥ ಬೆಳೆನೇ ಆಗಲಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಇರ್ದಿರ್ತಕ್ಕಂಥವ್ರಿಗೆ ಬಡವರಿಗೆ ಇವರಿಗೆ ನಾವು ಕೈಲಾರ್ದಷ್ಟು ದಾನ ಮಾಡ್ಬೋದು. ದುಡ್ಡೇ ಕೊಡಬೇಕು ಅಂತ ಏನಿಲ್ಲ. ಎಳ್ಳು ಆಗಲಿ ಬೆಲ್ಲ ಆಗಲಿ ನಾವು ಅವತ್ತು ಹಬ್ಬಕ್ಕೆ ಅಂತ ಏನೇನು ತಂದಿರ್ತೀವೋ ಅದರಲ್ಲೇ ಸ್ವಲ್ಪ ಇಲ್ದಂಥವರಿಗೆ ಕೊಟ್ಟರೆ ನಿಮಗೆ ಒಳ್ಳೆಯದಾಗುತ್ತೆ. ಎಳ್ಳಾಗಲಿ ಬೆಳ್ಳಾಗಲಿ ಕಬ್ಬು ಆಗಲಿ ದವಸ ಧಾನ್ಯಗಳಾಗಲಿ ನೀವು ತಂದಿರ್ತಕ್ಕಂಥ ರೇಷನಲ್ಲಿ ಅಕ್ಕಿ ಆಗಲಿ ಬೇಳೆ ಆಗಲಿ ಏನೋ ನಿಮ್ಮ ಕೈಲಿ ನೀವು ಎಷ್ಟಾಗುತ್ತೋ ಅಷ್ಟು ದಾನ ಧರ್ಮ ಮಾಡಿದರೆ ತುಂಬ ಒಳ್ಳೆಯದು. ಅದು ಎಸ್ಪೆಷಲಿ ಈ ಹಬ್ಬದಲ್ಲಿ ದಾನ ಧರ್ಮ ಮತ್ತು ಸೂರ್ಯನಿಗೆ ಅರ್ಘ್ಯ ಇದು ಮೇನು ಇರ್ತಕ್ಕಂಥದ್ದು ಮಕರ ಸಂಕ್ರಾಂತಿಯ ಹಬ್ಬದ ಒಂದು ಸ್ಪೆಷಲ್ಲು. ಇದು ಆದಷ್ಟು ನೀವು ಎಷ್ಟಾಗುತ್ತೋ ಅಷ್ಟು ದಾನ ಮಾಡಿ. ನಿಮ್ಮ ಕೈಲಿ ಏನಾಗುತ್ತೋ ಅಷ್ಟು ದಾನವನ್ನು ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇದು ಒಂದು ಭಾಗ ಆದರೆ ಇನ್ನು ಮುಂದುವರೆದ ಭಾಗ ಅವತ್ತಿನ ದಿನ ಹೇಗೆ ಪೂಜೆ ಮಾಡಬೇಕು ಏನು ಅಡುಗೆ ಮಾಡಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮನೆಯಲ್ಲೇ ನೀವು ಸಾಧಾರಣವಾಗಿ ಯಾವ ಥರ ಮಾಡ್ತೀರೋ ಅದೇ ಥರನೇ ಮಾಡ್ಕೊಳ್ಳಿ. ದೇವ್ರ ಮನೆಯನ್ನು ಶುಚಿವಾಗಿ ಇಟ್ಕೊಂಡು ನೀವು ಮನೆ ದೇವರಿಗೆ ಫಸ್ಟ್ ಪೂಜೆ ಮಾಡಬೇಕಾಗುತ್ತೆ. ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆ ದೇವರಿಗೆ ಪೂಜೆ ಮಾಡಿ ನಿಮ್ಮ ಕೈಲಿ ಏನಾದ್ರು ಹಣ್ಣು ಎಲ್ಲ ನೈವೇದ್ಯ ಮಾಡಿ ತೆಂಗಿನಕಾಯಿ ಒಡಿಬೋದು. ನಿಮಗೇನು ಪ್ರಸಾದ ಮಾಡೋಕ್ಕಾಗುತ್ತೋ ಅದನ್ನು ಪ್ರಸಾದ ಮಾಡಿ ದೇವರಿಗೆ ಅರ್ಪಣೆ ಮಾಡಿ ನೀವು ನಾರ್ಮಲಾಗಿ ಯಾವ ಥರ ಪೂಜೆ ಮಾಡ್ತೀರೋ ಆ ಥರ ಪೂಜೆಯನ್ನು ಮಾಡಬೇಕಾಗುತ್ತೆ. ಸ್ಪೆಷಲಾಗಿ ಅಂದರೆ ಎಳ್ಳು ಬೆಲ್ಲ ಕಬ್ಬು ಅದನ್ನು ನೀವು ನೈವೇದ್ಯವಾಗಿ ಇಡಬೇಕಾಗುತ್ತೆ. ಸಂಜೆ ನೀವು ಎಲ್ಲ ಆದಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದರೆ ತುಂಬ ಒಳ್ಳೆಯದು. ಆಮೇಲೆ ದಾನ ಧರ್ಮವನ್ನು ಅಲ್ಲಿ ನೀವು ಎಲ್ಲೂ ಕೊಡೋಕ್ಕಾಗಲಿಲ್ಲ, ಯಾರೂ ಸಿಗಲಿಲ್ಲ ಬಡವರು ಆ ಥರ ಅಂದರೆ ದೇವರಿಗೇನಾಗಲಿ ದಾನ ಧರ್ಮದ ರೂಪದಲ್ಲಿ ಏನಾದರೂ ನೀವು ಅರ್ಪಣೆಯನ್ನು ಮಾಡಿ ಬರ್ಬೋದು. ಅದು ಒಂದು ಪ್ರತೀತಿ ಇದೆ. ಆಮೇಲೆ ಇದು ಬೆಳಗ್ಗೆ ನಾವು ಯಾವ ಥರ ಆಚರಣೆ ಮಾಡಬೇಕು ಅಂತಂದರೆ ಬೆಳಗ್ಗೆನೇ ಎಣ್ಣೆ ಹಚ್ಕೊಂಡು ಮೈಗೆಲ್ಲ ಎಣ್ಣೆ ಸ್ನಾನ ಅಂತನಾದ್ರೂ ಮಾಡ್ತಾರೆ. ಆ ಥರನೂ ಮಾಡಿಬಿಟ್ಟು ಬೆಳಗ್ಗೆನೇ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಎಣ್ಣೆ ಸ್ನಾನ ಮಾಡಿ ಮನೆಯನ್ನು ಶುಚಿಗೊಳಿಸಿ ರಂಗೋಲಿಯನ್ನು ಹಾಕಿ ದೇವ್ರ ಮನೆಯನ್ನು ಶುಚಿಗೊಳಿಸಿ ಕಳಶ ಇಡೋದಾದರೆ ಕಳಶ ಇಟ್ಬಿಟ್ಟು ಮನೆ ದೇವರಿಗೆ ನಿಮಗೆ ಮನೆ ದೇವರಿಗೆ ಹೋಗೋಕ್ಕಾದ್ರೆ ಅವತ್ತು ಹೋಗಿ ಬನ್ನಿ. ಇಲ್ಲ ಅಂತಂದರೆ ನೀವು ಮನೆ ಹತ್ತಿರದಲ್ಲಿರೋವಂಥ ದೇವಸ್ಥಾನಕ್ಕೆ ಸಂಜೆ ಹೋದರೂ ಪರವಾಗಿಲ್ಲ. ಆಮೇಲೆ ನಿಮಗೆ ಮನೆಯಲ್ಲೇ ಇರತಕ್ಕಂಥ ಹಣ್ಣು ತರಕಾರಿಗಳನ್ನೆಲ್ಲ ದೇವರಿಗೆ ಇಟ್ಬಿಟ್ಟು ನೈವೇದ್ಯ ಮಾಡಿಬಿಟ್ಟು ನಿಮಗೆ ಶಕ್ತಾನುಸಾರ ಎಷ್ಟಾಗುತ್ತೋ ಅಷ್ಟು ಪೂಜೆ ಮಾಡಿ ಕಾಯಿಯನ್ನು ಒಡಿಬಹುದು. ಎಳ್ಳು ಬೆಲ್ಲ ನೈವೇದ್ಯನ ಕೊಡ್ಬೋದು. ಈ ಥರ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ. ಈಗ ಮುಖ್ಯವಾದ ಘಟ್ಟಕ್ಕೆ ನಾವು ಬಂದಿದ್ದೀವಿ. ಯಾವ ಥರ ಅಂದರೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಯಾವ ದಿನ ಬಂದಿದೆ ಸಂಕ್ರಾಂತಿ ಎಲ್ಲರಿಗೂ ತುಂಬ ಕನ್ಫ್ಯೂಷನ್ ಇರೋದೇ ಇದು ಮೇಯ್ನು. ಅದನ್ನು ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಪ್ರತಿ ವರ್ಷವೂ ಸಂಕ್ರಾಂತಿ 14ಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಈ ಸತಿ 14 ಮಧ್ಯಾಹ್ನದಿಂದ ಬಂದಿರೋದ್ರಿಂದ 15 ಬ್ರಾಹ್ಮಿ ಮುಹೂರ್ತದಲ್ಲಿ ಬಂದಿರೋದ್ರಿಂದ ಹೆಚ್ಚಿನ ಜನಸಂಖ್ಯೆ 15ಕ್ಕೆ ಆಚರಣೆ ಮಾಡಬೇಕು ಅಂತ ಕ್ಯಾಲೆಂಡರ್ನಲ್ಲಿ ಪಂಚಾಂಗದಲ್ಲಿ ಹೇಳಲಾಗಿದೆ. ಅದು ಯಾವತ್ತು ಬಂದಿದೆ ಅಂದರೆ 14/1/2026 ಬುಧವಾರ. ಅದು ಮಧ್ಯಾಹ್ನ 3:31ಕ್ಕೆ ಶುರುವಾಗುತ್ತೆ. ಅಂದರೆ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡೋದು ಸೂರ್ಯ ಮಧ್ಯಾಹ್ನ ಆದಮೇಲೆ. ಅದಕ್ಕೆ ನಾವು ಅದನ್ನು ಮಧ್ಯಾಹ್ನ ಆದಮೇಲೆ ಬಂದಿರೋದ್ರಿಂದ ಅದನ್ನು ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ನಮಗೆ ಯಾವೇ ಹಬ್ಬಗಳಾಗಲಿ ಪೂಜೆಗಳಾಗಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವುದು ಬರುತ್ತೆ ಅದನ್ನೇ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಆದ ಕಾರಣ 15/1/2026 ಬ್ರಾಹ್ಮಿ ಮುಹೂರ್ತದಲ್ಲಿ ಬಂದಿರೋದ್ರಿಂದ ಅವತ್ತು ನಾವು
ಸಂಕ್ರಾಂತಿನ ಕನ್ಸಿಡರ್ ಮಾಡಿ. 5 ಗಂಟೆವರೆಗೂ 5 ಗಂಟೆ 7 ನಿಮಿಷದವರೆಗೂ ಅದಿದೆ. ಆ ಕಾರಣ ಜಾಸ್ತಿ ಸಮಯ ಬಂದಿರೋದೂ 15ನೇ ತಾರೀಕೆ ಬಂದಿರೋದ್ರಿಂದ 15ನೇ ತಾರೀಕೆ ಪೂಜೆ ಮಾಡಿದ್ರೆ ಒಳ್ಳೆಯದು. ಹಾಗಂತ 14ನೇ ತಾರೀಕು ಮಾಡಬಾರ್ದು ಅಂತೇನಿಲ್ಲ. ನಿಮಗೆ ಮಾಡಬೇಕು ಅನಿಸಿದ್ರೆ ಸಂಜೆ ಮೇಲೆ ಮಾಡ್ಬೋದು. ಇಲ್ಲ ಬೇಡ ನಾವು ಒಂದೇ ದಿನ ಮಾಡ್ತೀವಿ ಅಂದರೆ 15ನೇ ತಾರೀಕು ಮಾಡಿ. ತುಂಬ ಒಳ್ಳೆಯದಾಗುತ್ತೆ. ರಾಹುಕಾಲ ಬಿಟ್ಟು ಕ್ಯಾಲೆಂಡ್ರಲ್ಲಿ ಕೊಟ್ಟಿರ್ತಾರೆ ಆಲ್ಮೋಸ್ಟ್ ಅಲ್ಲಿ. ರಾಹುಕಾಲ ಬಿಟ್ಟು ಬೇರೆ ಯಾವ ಸಮಯದಲ್ಲಾದರೂ ನೀವು ನಿಮ್ಮ ಅನುಕೂಲಕ್ಕೆ ನೋಡಿಕೊಂಡು ಪೂಜೆ ಮಾಡ್ಬೋದು. ಗೋ ಪೂಜೆ ಮಾಡ್ಬೋದು, ರಾಶಿ ಪೂಜೆ ಮಾಡ್ತಾರೆ, ರೈತರೆಲ್ಲ ರಾಶಿ ಪೂಜೆ ಮಾಡ್ತಾರೆ, ಗೋ ಪೂಜೆ ಮಾಡ್ತಾರೆ. ನೀವು ಮನೆಯಲ್ಲಿ ದೇವರ ಮನೆಯಲ್ಲಿ ನೀವು ನಿಮ್ಮ ಮನೇಲಿ ಇರ್ತಕ್ಕಂಥ ಯಾವುದಾದ್ರೂ ದವಸ ಧಾನ್ಯಗಳನ್ನ, ಈಗ ಅವರೆಕಾಳು ಸೀಸನ್ ಆಗಿರೋದ್ರೆ ಅವರೆಕಾಳು, ಕಬ್ಬು, ಆಮೇಲೆ ಅಕ್ಕಿ ಒಂದು ಬಟ್ಲಲ್ಲಿ ಒಂದು ಹಾಕ್ಬಿಟ್ಟು ರಾಶಿ ಇಟ್ಟು ಬಟ್ಲಲ್ಲೇ ಇಟ್ಟು ನೀವು ಸಿರಿಧಾನ್ಯಗಳಿಗಾಗಲಿ ಇಲ್ಲ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಧಾನ್ಯಗಳು ಇಟ್ಬಿಟ್ಟು ಅದಕ್ಕೆ ನೀವು ಪೂಜೆ ಮಾಡಿದರೆ ಆ ಪೂಜೆನೂ ನಿಮಗೆ ಬಟ್ಲಲ್ಲಿ ನಾವಿಟ್ಟು ದೇವ್ರ ಮುಂದೆ ಅದನ್ನು ದೇವರಿಗೆ ಅರ್ಪಣೆ ಮಾಡಿ ನೀವು ಪೂಜೆ ಮಾಡಿದ್ರು ಆ ಪೂಜೆನೂ ನಿಮಗೆ ಅದು ಲಭಿಸುತ್ತೆ ನಿಮಗೆ. ಇದು ಮಕರ ಸಂಕ್ರಾಂತಿಯಲ್ಲಿ 4ರಿಂದ 5 ಪಾಯಿಂಟ್ ನೀವು ತಲೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಬೇಕಂದ್ರೆ, ಮೊದಲನೇದು ಸೂರ್ಯನಿಗೆ ಸಂಬಂಧಪಟ್ಟಿರುವಂಥ ಹಬ್ಬ ಆಗಿರೋದ್ರಿಂದ, ಅಂದರೆ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಅದು ಸೂರ್ಯನ ಹಬ್ಬ ಆಗಿರೋದ್ರಿಂದ ನೀವು ಮೊದಲು ಸೂರ್ಯನಿಗೆ ಅರ್ಘ್ಯ ಬಿಡಬೇಕಾಗುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಸೂರ್ಯೋದಯದಲ್ಲಿ ನೀವು ಸೂರ್ಯನಿಗೆ ಅರ್ಘ್ಯ ಬಿಟ್ಬಿಟ್ಟು ನೀವು ಮನಸ ಇಚ್ಛೆ ಏನಾದರೂ ಕೇಳ್ಕೊಳ್ಳಿ, ಕೆಲಸ ಕಾರ್ಯಗಳು ಆಗಲಿ ಅಂತ ಹೇಳ್ಬಿಟ್ಟು ನಿಮ್ಗೆ ಆರೋಗ್ಯ ಆಯುಷ್ಯ ಕೊಡಲಿ ಅಂತ ಸೂರ್ಯನಲ್ಲಿ ಬೇಡ್ಕೊಂಡು ಸೂರ್ಯನಿಗೆ ಅರ್ಘ್ಯ ಬಿಟ್ಟರೆ ಅದು ದೇವರಿಗೆ ತಲುಪುತ್ತೆ ಅಂತ ಹೇಳ್ತಾರೆ. ಎರಡನೇದು ರೈತರ ಹಬ್ಬ ಆಗಿರೋದ್ರಿಂದ ರೈತರ ಪೂಜೆ ಮಾಡಿದಾರೆ. ರಾಶಿ ಹಬ್ಬ ಆಗಲಿ ನೀವು ಸಿರಿಧಾನ್ಯಗಳಾಗಲಿ ಧಾನ್ಯಗಳನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಅದು ದೇವರಿಗೆ ತಲುಪುತ್ತೆ ಅಂತ ಹೇಳ್ತಾರೆ. ಮೂರನೇದು ಮನೆ ದೇವರಿಗೆ ಪೂಜೆ ಮಾಡಬೇಕು. ಇದು ನೀವು ಎಲ್ಲೂ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಅಂತಂದರೆ ಮನೆಯಲ್ಲೇ ಪೂಜೆ ಮಾಡೋದು ಉತ್ತಮ. ನಿಮ್ಮ ಮನೆಯಲ್ಲಿ ಏನಾದರೂ ಚಿಕ್ಕ ಮಕ್ಕಳಿದ್ರೆ ಅವರಿಗೆ ಎಳ್ಳು ಬೆಲ್ಲು ಬೀರೋದು ಅಂತ ಹೇಳ್ತಾರೆ. 10 ವರ್ಷದ ಮಕ್ಕಳಿಗೆ ತಲೆ ಮೇಲಿಂದ ಎಳ್ಳು ಬೆಲ್ಲ ಎರೆಯೋದು ಅಂತ ಹೇಳ್ತಾರೆ. ಅದನ್ನು ಮಕರ ಮಾಡ್ಬೋದು. ಬೆಳಗ್ಗೆನೇ ಎಣ್ಣೆ ಹಚ್ಕೊಂಡ್ಬಿಟ್ಟು ಎಣ್ಣೆ ಸ್ನಾನ ಬೇಕಾದ್ರೂ ಮಾಡ್ಬೋದು. ಆಮೇಲೆಲ್ಲ ಚಿಕ್ಕ ಮಕ್ಕಳು ಇದ್ದರೆ ಅವರಿಗೆ ಸಂಜೆ ಮೇಲೆ ಅಲಂಕಾರ ಮಾಡಿಬಿಟ್ಟು ಎಲ್ಲ ಅಕ್ಕಪಕ್ಕ ಮನೆಯವರಿಗೆ ಕಳಿಸ್ಕೊಡಿ. ಹೆಣ್ಮಕ್ಳು ಗಂಡು ಮಕ್ಕಳು ಯಾರಾದರೂ ಇರ್ಬೋದು, ಚಿಕ್ಕ ಮಕ್ಕಳು ಅವಳು ಎಳ್ಳು ಬೆಲ್ಲ ಬೀರೋದು ಅಂತ ಹೇಳ್ತಾರೆ. ಕಬ್ಬು ಎಳ್ಳು ಬೆಲ್ಲ ತಟ್ಟೆಯಲ್ಲಿ ಇಟ್ಬಿಟ್ಟು ಕಳಿಸಿ. ಚಿಕ್ಕ ಮಕ್ಕಳಿದ್ರೆ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೊಳ್ಳೆ ಮಾತಾಡಿ ಅಂತ ಹೇಳಿ ಅವ್ರಿಗೆ ಹೇಳಿಬಿಟ್ಟು ಕಳಿಸಿ. ಇದಾಗಿತ್ತು ನನ್ನ ಲಾಗ್. ಇದರಲ್ಲಿ ಏನಾದರೂ ನಿಮಗೆ ಮಾಹಿತಿ ಸಿಕ್ಕಿದರೆ, ನಿಮಗೇನಾದರೂ ಅನುಕೂಲ ಆಗಿದರೆ ಫುಲ್ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದಾಗಿತ್ತು ಇವತ್ತಿನ ಲಾಗ್. ಮತ್ತೆ ಸಿಗ್ತೀನಿ ಮುಂದಿನ ಲಾಗಲ್ಲಿ. ಎಲ್ಲರಿಗೂ ನಮಸ್ತೆ.